ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ಒಳಗ ಪಾಠ 3 ಗೆಳೆತನ ಎಂಬ ಗದ್ಯ ಭಾಗದ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ, ಪಾಠ ಪೂರ್ವ ಚಟುವಟಿಕೆ ಅಂತ ಇದೆ. ಇಲ್ಲಿ ಚುಕ್ಕೆಗಳನ್ನು ಸೇರಿಸಿ ಚಿತ್ರ ಪೂರ್ಣ ಮಾಡಿ ಬಣ್ಣ ತುಂಬಿ ಅಂತ ಇದೆ. ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆ ಅಂತ ಇದೆ. ನೀವಾಗ ಏನು ಮಾಡ್ಬೇಕಂದ್ರೆ, ಈ ಚುಕ್ಕೆಗಳಿದಾವಲ್ಲ, ಈ ಚುಕ್ಕೆಗಳನ್ನು ಸೇರಿಸಬೇಕು. ಚುಕ್ಕೆಗಳನ್ನು ಸೇರಿಸಿ ಚಿತ್ರವನ್ನು ರಚನೆ ಮಾಡಬೇಕು. ಈ ಚಿತ್ರ ರಚನೆ ಆದ ನಂತರ ಅದಕ್ಕೆ ಸೂಕ್ತವಾದಂತಹ ಬಣ್ಣವನ್ನು ತುಂಬಬೇಕು. ಬಣ್ಣವನ್ನು ತುಂಬಿ ಈ ಪ್ರಾಣಿಯ ಹೆಸರು ಯಾವ್ದು ನೋಡು, ಅದನ್ನು ಪ್ರಾಣಿಯ ಹೆಸರನ್ನು ಬರೀಬೇಕು. ಇದನ್ನ ಚುಕ್ಕೆಗಳನ್ನು ಸೇರಿಸಬೇಕು. ಇಲ್ಲಿ ಬಣ್ಣವನ್ನು ನೀವು ತುಂಬಬೇಕು. ಪ್ರಾಣಿಯ ಹೆಸರು ಇದ್ಯಾಸ್, ಯಾವ ಪ್ರಾಣಿ? ಯಸ್, ಇದು ಒಂಟೆ. ಒಂಟೆ ಅಂತೇಳಿ ಬರೆಯಬೇಕು. ಒಂಟೆ ಅಲ್ವಾ? ಪ್ರಾಣಿಯ ಹೆಸರು ಒಂಟೆ. ಇದೇ ರೀತಿಯಾಗಿ ಕೆಳಗಡೆ ಇದೆ ನೋಡು, ಅದನ್ನು ಕೂಡ ಚುಕ್ಕೆಗಳನ್ನು ಸೇರಿಸಿ ನೀವೇನು ಮಾಡಬೇಕು? ಸೂಕ್ತವಾದ ಬಣ್ಣದಿಂದ ತುಂಬಿ ಆ ಪ್ರಾಣಿಯ ಹೆಸರನ್ನ ಬರಿಬೇಕು. ಬರಿತಿರಲ್ಲ ಮಕ್ಕಳೇ? ಈ ಪ್ರಾಣಿಯ ಹೆಸರು ಏನು ಆಗಿದ್ರೆ? ಯಸ್, ಕುದುರೆ. ಕುದುರೆ. ನೀವು ಸೀಸ್ ಪೆನ್ಸಿಲಿಂದ ಸರಿಯಾಗಿ ಏನು ಮಾಡಬೇಕು? ಅದನ್ನು ಚಿತ್ರವನ್ನು ರಚನೆ ಮಾಡಬೇಕು. ಸೀಸ್ ಪೆನ್ಸಿಲಿಂದ ಇದನ್ನು ಬರೀಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ? ಯಾಸ್. ಹಾಗಿದ್ರೆ ನಿಮ್ಮ ಪುಸ್ತಕದ 16ನೇ ಪುಟವನ್ನು ತೆರೆಯಿರಿ. ನೋಡ್ರಿ, ಈ ಪುಸ್ತಕದ 16ನೇ ಪುಟದಲ್ಲಿ ಒಂದು ಒಂಟೆ ಇದೆ ಹಾಗೂ ಕುದುರೆ ಇದೆ. ಈ ಒಂದು ಪಾತ್ರ, ಈ ಕಥೆಯ ಪಾತ್ರಗಳು ಯಾವುವು ಅಂದರೆ, ಒಂದು ಕುದುರೆ, ಒಂದು ಒಂಟೆ, ಇನ್ನೊಂದು ಕುದುರೆ. ಈ ರೀತಿಯಾದ 2 ಪಾತ್ರಗಳು ಇವೆ. ನೋಡ್ರಿ, ನಾನು ಓದ್ತಾ ಹೋಗ್ತೀನಿ, ನೀವು ಅದನ್ನ ಕೇಳ್ತಾ ನಾನು ಓದ್ತಾ ಇರುವಂತಹದನ್ನ ನೋಡ್ತಾ ಹೋಗ್ಬೇಕು. ನೋಡ್ರಿ, ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ನೋಡ್ರಿ, ಈ ಕತೆ ಒಳಗ ಕುದುರೆ ಮತ್ತು ಒಂಟೆ, ಕುದುರೆ ನೋಡಿದ್ರಲ್ಲ ನೀವು? ಯಸ್, ಇಲ್ಲಿದೆ ನೋಡು ಕುದುರೆ, ಇಲ್ಲಿದೆ ನೋಡು ಒಂಟೆ. ಈ ರೀತಿಯಾದಂತಹ ಕುದುರೆ ಮತ್ತು ಒಂಟೆ ಪ್ರಾಣಿಗಳು ಅಲ್ವಾ? ಕುದುರೆ ಮತ್ತು ಒಂಟೆ ಇವು ಒಳ್ಳೆಯ ಗೆಳೆಯರಾಗಿದ್ದವು. ಇಬ್ರು ಕೂಡ ಪರಸ್ಪರ ಗೆಳೆಯರು, ಒಂದಕ್ಕೊಂದು ಬಿಟ್ಟಿರದೇ ರೀತಿಯೊಳಗ ಪರಸ್ಪರ ಗೆಳೆಯರು. ನೀವು ಯಾವ ರೀತಿಯಾಗಿ ನಿಮ್ಮ ಕ್ಲಾಸ್ ಒಳಗ ನೀವು ಸ್ನೇಹಿತರು ಇರ್ತೀರಿ ನೋಡು, ಅದೇ ರೀತಿ ಒಳಗ ಕುದುರೆ ಮತ್ತು ಒಂಟೆ ಒಬ್ರು ಒಳ್ಳೆಯ ಸ್ನೇಹಿತರು. ಗೆಳೆಯರು ಅಂದ್ರೆ ಸ್ನೇಹಿತರು. ಒಂದೇ ಕಡೆ ವಾಸಿಸುತ್ತಿದ್ದವು. ಎಲ್ಲಿ ಹೋದ್ರೂ ಕೂಡ ಜೊತೆಯಲ್ಲೇ ಇರ್ತಾ ಇದ್ವು. ಏನ್ ಕೆಲಸ ಮಾಡಿದ್ರು ಕೂಡ ಜೊತೆಯಲ್ಲೇ ಮಾಡ್ತಾ ಇದ್ವು. ಇರುವುದು ಕೂಡ ಒಂದೇ ಕಡೆ ವಾಸ ಮಾಡ್ತಾ ಇದ್ವು. ಹೌದಾ? ಒಂದೇ ಕಡೆ ವಾಸಿಸುತ್ತಿದ್ದವು. ಜೊತೆಯಾಗಿ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಎಲ್ಲಿ ಯಾವುದೇ ಕೆಲಸ ಆಗಲಿ, ಯಾವುದೇ ಆಹಾರ ಊಟ ಮಾಡುವುದು ಕೂಡ ಇಬ್ರು ಜೊತೆಯಲ್ಲೇ ಮಾಡ್ತಾ ಇದ್ರು. ಜೊತೆಯಾಗಿ ಆಹಾರ ಹುಡುಕಿ ಇವ್ರೇನ್ ಮಾಡ್ತಾ ಇದ್ರು? ತಿಂತಾ ಇದ್ರು. ಯಾವುದು? ಒಂದು ಕುದುರೆ, ಇನ್ನೊಂದು ಒಂಟೆ. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ಒಂದು ದಿನ ಏನಾಯ್ತಂದ್ರೆ, ಕುದುರೆಗೆ ಒಂದು ಆಲೋಚನೆ ಬಂದಿತು. ಐಡಿಯಾ, ಆಲೋಚನೆ ಅಲ್ವಾ? ಒಂದು ಆಲೋಚನೆ ಬಂತು, ವಿಚಾರ ಬಂತು. ಯಾರಿಗೆ? ಕುದುರೆಗೆ. ಏನದು ವಿಚಾರ ಅಂದ್ರ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂಬುದು. ನೋಡ್ರಿ, ಏನು ವಿಚಾರ ಬಂತು ಕುದುರೆಗೆ ಅಂದ್ರೆ, ನಮ್ಮಿಬ್ಬರಲ್ಲಿ, ಕುದುರೆ ಮತ್ತು ಒಂಟೆ ಒಳಗ ನಮ್ಮಿಬ್ಬರೊಳಗೆ ಯಾರು ಹೆಚ್ಚು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನ ಕೇಳಿತು. ಕುದುರೆ ಮತ್ತು ಒಂಟೆ ಇಬ್ರು ಪರಸ್ಪರ ಸ್ನೇಹಿತರು, ಜೊತೆಯಲ್ಲೇ ಇರ್ತಾ ಇದ್ರು, ಜೊತೆಯಲ್ಲೇ ಊಟ ಮಾಡ್ತಾ ಇದ್ರು. ಆದ್ರೆ ಕುದುರೆಗೆ ಒಂದು ದಿನ ಆಲೋಚನೆ, ವಿಚಾರ ಬಂತು. ಏನಂತ ವಿಚಾರ ಬಂತು? ನಮ್ಮಿಬ್ಬರೊಳಗ ಯಾರು ಹೆಚ್ಚು ಎಂಬುದು ವಿಚಾರ ಬಂತು. ಅದನ್ನ ಕುದುರೆ ಹೋಗಿ ಒಂಟಿ ಕೇಳೇ ಬಿಡುತ್ತೆ. ಏನಂತೇಳಿ? ನಮ್ಮಿಬ್ಬರೊಳಗೆ ಯಾರು ಹೆಚ್ಚು ಅಂತೇಳಿ ಒಂಟೆನ ಕೇಳಿತು. ಅದಕ್ಕೆ ಒಂಟೆ ಏನ್ ಹೇಳ್ತತ್ ನೋಡ್ರಿ. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರು ಸಮಾನರು ಅಲ್ಲವೇ? ಕುದುರೆಯಣ್ಣ, ನಾವಿಬ್ಬರು ಸಮಾನರು ಅಲ್ಲವೇ ಅಂಥೇಳಿ ಏನು ಕೇಳ್ತು? ಒಂಟೆ ಕುದುರೆಗೆ ಹೇಳ್ತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ನಾವಿಬ್ರು ಸಮಾನರು ಅಂತೇಳಿ ಒಂಟೆ ಹೇಳ್ತು, ಆದ್ರೆ ಕುದುರೆಗೆ ಅದು ಸಮಾಧಾನವಾಗಲಿಲ್ಲ. ಆಗ ಅದು ಆನೆಯನ್ನ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು.
ಅದಕ್ಕೆ ಒಂಟಿ ಒಪ್ಪಿಕೊಂಡಿತು. ನೋಡ, ಆ ಕುದುರೆಗೆ ಒಂದು ದಿನ ಏನಾಯ್ತು, ಆಲೋಚನೆ ಬಂತು, ಇಬ್ಬರೊಳಗ ನಾವು ಯಾರು ಹೆಚ್ಚರು, ನಾವು ಇಬ್ಬರೊಳಗ ಯಾರು ಹೆಚ್ಚು ಅಂತೇಳಿ ಅವರಿಗೆ ಒಂದು ಆಲೋಚನೆ ಬಂದಿತ್ತು ಕುದುರೆಗೆ. ಅದಕ್ಕೆ ಒಂಟೆನ ಕೇಳ್ತು. ಆ ಒಂಟಿ ಇಬ್ರು ಸಮಾನರಲ್ಲವೇ ಅಣ್ಣ ಅಂತೇಳಿ ಕೇಳ್ತು. ಆದ್ರೆ ಅದಕ್ಕೆ ಸಮಾಧಾನ ಆಗ್ಲಿಲ್ಲ ಕುದುರೆಗೆ. ಆ ಸಮಾಧಾನ ಆಗಲ್ಲ. ಅದಕ್ಕೇನ ಅಂತಂದ್ರೆ ಅಲ್ಲಿ ಆನೆ ಐತಿ, ಆಣಿನ ಹೋಗಿ ಕೇಳೋನು, ಆಣಿಯನ್ನ ಅದನ ಅಲ್ಲಿ ಹೋಗಿ ಆಣಿಯನ್ನ ಕೇಳೋನು, ಆ ಆಣಿಯನ್ನ ಏನು ಹೇಳ್ತಾ ನೋಡು ಕೇಳೋನು ಅಂತ ಹೇಳ್ತು. ಅದಕ್ಕೆ ಒಂಟಿನೂ ಕೂಡ ಒಪ್ಕೋತು. ಅವು ಆನೆಯ ಬಳಿಗೆ ಹೋದವು. ಅವೆಲ್ಲ ಎರಡು ಕೂಡಿ ಕುದುರೆ ಮತ್ತು ಒಂಟೆ ಆನೆ ಕಡೆ ಹೋದವು. ಕುದುರೆಯು ಆನೆಯನ್ನ ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಅಂತೇಳಿ ಕೇಳ್ತು. ಕುದುರೆ ಹೋಗಿ ಆನೆಗೆ ಹೇಳ್ತು, ನೋಡೋಣ ನಾವಿಬ್ರು ಸ್ನೇಹಿತರು, ಇಬ್ರೊಳಗ ನಾವು ಯಾರು ಹೆಚ್ಚು ಅಂತ ನೀವು ಗೊತ್ತಾಗಬೇಕಾಗಿದೆ. ಅದಕ್ಕೆ ಆನೆಯನ್ನ ಕುದುರೆ ಹೆಚ್ಚು ಅಥವಾ ಒಂಟಿ ಹೆಚ್ಚು, ನಾನು ಹೆಚ್ಚು ಅಥವಾ ಅವನು ಹೆಚ್ಚು ಎಂಬುವ ರೀತಿಯೊಳಗ ಆನೆಯನ್ನ ಕುದುರೆ ಕೇಳಿತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ ಆನೆಗೆ ಸ್ವಲ್ಪ ಹೊತ್ತು ವಿಚಾರ ಮಾಡ್ತು. ಆನೆ ತಮ್ಮಂದಿರ ವಿಚಾರ ಮಾಡಿ ಹೇಳ್ತು, ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ಹಂಗ ಸುಮ್ಮನೆ ನೀವಿಬ್ಬರೊಳಗೆ ಯಾರ ಹೆಚ್ಚು ಅಂದು ಅದು ಸರಿಯಲ್ಲ. ಅದಕ್ಕೆ ನಾ ಏನು ಹೇಳ್ತೇನೆ ಅದನ್ನು ಕೇಳ್ರಿ. ನೀವಿಬ್ಬರು ಏನು ಮಾಡ್ರಿ, ಓಟದ ಸ್ಪರ್ಧೆ ಏರ್ಪಡಿಸೋಣ. ಇಬ್ಬರಿಗೂ ಓಟದ ಸ್ಪರ್ಧೆನ ಏರ್ಪಡಿಸ್ತೇನೆ. ನೀವಿಬ್ರು ಓಟದ ಸ್ಪರ್ಧೆ ಒಳಗ ಭಾಗವಹಿಸಿ. ಆದರೆ ಸ್ಪರ್ಧೆಯು 2 ಸಲ ಇರುತ್ತದೆ. ಸ್ಪರ್ಧೆ 2 ಅದಾವು, ಒಂದ ಇಲ್ಲ, 2 ಸಲ ಸ್ಪರ್ಧೆ ಇರುತ್ತ, 2 ಸಲ ಆಟಗಳಿರ್ತಾವು. ಅನಂತರ ಏನು ಮಾಡೋನು, ಅದ್ರೊಳಗೆ ಯಾರು ಗೆಲ್ತಿ ನೋಡು, ಅನಂತರ ತೀರ್ಮಾನಿಸೋನು ಯಾರು ಹೆಚ್ಚು ಅಂತೇಳಿ ಆ ಆನೆ ಕುದುರೆ ಮತ್ತು ಒಂಟೆಗೆ ಹೇಳಿತು ಎಂಬ ಸಲಹೆಯನ್ನು ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಒಂಟೆ ಮತ್ತು ಕುದುರೆ ಆ ಸ್ಪರ್ಧೆಗೆ ಒಪ್ಪಿಕೊಂಡ್ರು. ಸ್ಪರ್ಧೆ ಎಷ್ಟು ಸಲ ಇರುತ್ತೆ? 2 ಸಲ ಸ್ಪರ್ಧೆ ಇರುತ್ತೆ. ಆ 2 ಸಲ ಸ್ಪರ್ಧೆಯೊಳಗ ಯಾರು ವಿಜೇತರೋ ಅವರು ಹೆಚ್ಚು ಎಂಬುದನ್ನು ಹೇಳ್ತೇನೆ ನಾನು ಅನ್ನುವಂಥ ರೀತಿಯೊಳಗ ಆ ಆನೆ ಆ ಇಬ್ಬರು ಸ್ನೇಹಿತರಿಗೆ ಹೇಳಿತು. ಆ ಇಬ್ಬರು ಸ್ನೇಹಿತರು ಆ ಸ್ಪರ್ಧೆಗೆ ಒಪ್ಕೊಂಡ್ರು. ತಿಳಿತಾ? ನೆಕ್ಸ್ಟ್ ನೋಡ್ರಿ. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ಆನೆ ಏನು ಮಾಡ್ತು, ಎಲ್ಲಿ ನಾವು ಆಟ ಆಡಬೇಕು, ಎಲ್ಲಿ ಸ್ಪರ್ಧೆ ಐತಿ ಆ ಜಾಗ ಹೇಳ್ತು, ಮತ್ತು ಯಾವಾಗ ಯಾವ ಸಮಯದಲ್ಲಿ ಆ ಸ್ಪರ್ಧೆ ಏರ್ಪಡುತ್ತೆ ಅನ್ನೋದನ್ನು ಕೂಡ ಹೇಳ್ತು ಆನೆ. ನೆಕ್ಸ್ಟ್ ನೋಡ್ರಿ. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ ನಾನು ಕೊಳದ ಹತ್ತಿರ ಇರುತ್ತೇನೆ ಎಂಬ ಸೂಚನೆಯನ್ನು ನೀಡಿತು. ಆ ಆನೆ ಏನು ಹೇಳ್ತು, ಯಾವ ಸ್ಪರ್ಧೆ ಇಡ್ತು ಅಂದರೆ ಓಟದ ಸ್ಪರ್ಧೆ ಇಡ್ತು. ಇಬ್ಬರಿಗೂ ಓಟದ ಸ್ಪರ್ಧೆ, ಒಟ್ಟಾರೆ 2 ಸ್ಪರ್ಧೆಗಳದಾವು. ಓಟದ ಸ್ಪರ್ಧೆನೇ 2 ಸಲ ಇರುತ್ತವ. ಅದಕ್ಕೆ ಏನಾಯ್ತಂದ್ರೆ ಆನೆ ಜಗವನ್ನು ತಿಳಿಸ್ತು, ಯಾವ ಸಮಯ ಅಂತೇಳಿ ಹೇಳ್ತು. ಇಬ್ಬರಿಗೂ ಏನು ಮಾಡ್ತಾವ ಅಂದರೆ ಓಟ ಮರದಿಂದ ಪ್ರಾರಂಭಿಸಿ ಕೊಳದವರೆಗೂ ಓಡಬೇಕು ಅವರು. ಅಲ್ಲಿ ಆನೆ ನಿಂತಿರ್ತತಿ, ಅದನ್ನು ಕೊಳದಲ್ಲಿ ಹತ್ತಿರ ಆ ಆನೆ ಇರ್ತತಿ, ಅದನ್ನು ಡಿಸೈಡ್ ಹೇಳ್ತತಿ ಅಂಪೈರ್ ಆಗಿ ಅಲ್ವಾ. ಅದಕ್ಕೆ ನೀವೇನು ಮಾಡಬೇಕು, ಮರದಿಂದ ಓಟವನ್ನು ಆರಂಭಿಸಬೇಕು, ಕೊನೆಯದಾಗಿ ಕೊಳದವರೆಗೆ ಓಡಿ ನೀವು ವಿಜೇತರು ಯಾರು ಆಗ್ತಿರೋ ಅದನ್ನು ನಾನು ಅಲ್ಲಿ ನಿಂತು ಹೇಳ್ತೀನಿ ಅಂತೇಳಿ ಹೇಳ್ತು. ನಿಮ್ಮ ಪುಸ್ತಕದ 17ನೇ ಪುಟವನ್ನು ತೆರೆಯಿರಿ. ನೋಡ್ರಿ ಏನಾಗತ್ತೆ ನೋಡ್ರಿ. ನೀಡಿತು. ಆನೆಯು ಅಲ್ಲಿಗೆ ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಆ ಆನೆ ಏನು ಮಾಡ್ತಂದ್ರೆ ಆ ಕೊಳದ ಬರೆ ಹೋಯಿತು. ಅಲ್ಲಿ ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಮರದಿಂದ ಕೊಳದವರೆಗೆ ಓಡಬೇಕಲ್ಲ, ಅಲ್ಲೇ ಸ್ಟಾರ್ಟ್ ಆಯ್ತು ಸ್ಪರ್ಧೆ. ಕುದುರೆಯು ವೇಗವಾಗಿ ಓಡಿ ಮೊದಲು ಗುರು ಮುಟ್ಟಿತು. ಇಬ್ಬರೊಳಗೆ ಏನಾಯಿತು ಅಂತಂದರೆ ಸ್ಪರ್ಧೆ ಏರ್ಪಡ್ತು, ಓಟದ ಸ್ಪರ್ಧೆ. ಅದರೊಳಗೆ ಕುದುರೆ ವೇಗವಾಗಿ ಓಡಿ ಮೊದಲು ಏನು ಮಾಡ್ತು, ಮೊದಲು ಫಸ್ಟ್ ಪ್ರೈಸ್ ಬಂತು, ಅದಕ್ಕೆ ಫಸ್ಟ್ ಪ್ರಥಮ ಬಂತು. ಆದ್ರೆ 2 ಸ್ಪರ್ಧೆಗಳದಾವು, ಒಂದು ಸ್ಪರ್ಧೆ ಮುಗೀತು. ಈಗ ಕುದುರೆಯು ವೇಗವಾಗಿ ಓಡಿ ಮೊದಲು ಬಂತು, ಕುದುರೆ ಗೆತ್ತ ಫಸ್ಟ್ ಟೈಮ್. ನೆಕ್ಸ್ಟ್ ನೋಡ್ರಿ, ಗೆದ್ದ ಕುದುರೆ ನೋಡಿದಿರಾ ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು. ಕುದುರೆಗೆ ಅವಾಗ ಖುಷಿ ಬಂತು. ಕುದುರೆ ನಾನು ಗೆದ್ದೆ, ಹಂಗಿದ್ರೆ ನಾನೇ ಹೆಚ್ಚು, ಒಂಟೆಕ್ಕಿಂತ ನಾನೇ ಹೆಚ್ಚು ಅಂತೇಳಿ ಹೇಳ್ತು, ಜಂಬದಿಂದ ಹೇಳ್ತು. ಆದ್ರೆ ಸ್ಪರ್ಧೆ 2 ಅದಾವ ಅಂತ ಹೇಳಿತು ಆನೆಯು ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆಯಲ್ಲ, 2 ಇದಾವ ಸ್ಪರ್ಧೆ. ನೀನು ಈಗಾಗಲೇ ಇನ್ನೂ ಗೆದ್ದಿಲ್ಲ, ನೀನು ಮೊದಲನೆಯದು ಗೆದ್ದಿರ್ಬೋದು, ಆದರೆ ಇನ್ನೊಂದು ಇದೆಯಲ್ಲ, ಅದರಲ್ಲಿ ಗೆದ್ದವರು ಏನಾಗಿದ್ದಾರೆ,
ಅದರಲ್ಲಿ ಗೆದ್ದವರು ವಿನ್ನರ್ ಅಂತ ಹೇಳಿ ಹೇಳ್ತು ಆನೆ. ಅವಾಗ ನೋಡ್ರಿ ಏನಾಯ್ತಂದ್ರೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ, ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಓ ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ಮೊದಲನೇದಾಗಿ ಕುದುರೆ ಗೆದ್ದು ಬಿಟ್ಟೈತಿ, ಇಲ್ಲಿ ನೋಡ್ರಿ, ಕುದುರೆ ಗೆದ್ದು ಬಿಟ್ಟೈತಿ. ಅದಕ್ಕೆ ಜಂಬದಿಂದ ಹೇಳ್ತು ನಾನಾ ಗೆದ್ದೆ ಅನ್ನಕತ್ತು ಕುದುರೆ. ಅದ್ರ ಆನೆ ಹೇಳ್ತು ಇನ್ನೊಂದು ಸ್ಪರ್ಧೆ ಐತಿ ಕುದುರೆ, ನಾನು ಮೊದಲೇ ಏನು ಹೇಳಿದ್ದೀನಿ, 2 ಸ್ಪರ್ಧೆ ಇದಾವ ಅಂತ ಹೇಳಿದ್ದೀನಿ, ಆ 2 ಸ್ಪರ್ಧೆಗಳಾಗಲಿ, ಆಮೇಲೆ ಯಾರು ಹೆಚ್ಚು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಅಂತೇಳಿ ಹೇಳ್ತು. ಹೌದಾ, ಕುದುರೆ ಹೆಮ್ಮೆಯಿಂದ ಮೊದಲೇ ಸಲ ಗೆದ್ದಿತ್ತಲ್ಲ, ಅದಕ್ಕೆ ಹೆಮ್ಮೆಯಿಂದ ಹೋ ಆಯಿತು, ಹಾಗಿದ್ರೆ ನಾನು ರೆಡಿ ಇದ್ದೇನೆ 2ನೇ ಸ್ಪರ್ಧೆಗೂ ಅಂತೇಳಿ ಕುದುರೆ ಹೇಳಿತು. ನೆಕ್ಸ್ಟ್ ನೋಡ್ರಿ ಏನಾಕತ್ತೆ. ಆನೆಯು 2ನೇ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ನೋಡ್ರಿ ಇಲ್ಲಿ ಭಾಳ ಮಜಾ ಐತಿ. ಎಲ್ಲೈತಿ ಅಂತಂದ್ರ ಹೆಚ್ಚು ಮರಳಿರುವಂತಹ ಪ್ರದೇಶದೊಳಗ ಸ್ಪರ್ಧೆ, ಓಡುವಂತ ಸ್ಪರ್ಧೆ, ಮರಳೊಳಗೆ ಓಡಾಕ ಹಚ್ಚಿತು. ಯಾರ್ಯಾರಿಗೆ? ಒಂಟಿಗೆ ಮತ್ತು ಕುದುರೆಗೆ. ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ಸ್ಪರ್ಧೆಯನ್ನ. ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನ ಆನೆ ತಿಳಿಸ್ತು, ಗುರುತಿಸ್ತು. ಇಲ್ಲಿದ್ದ ಇಲ್ಲಿ ಮಠ ಓಡ್ಬೇಕು ನೋಡಪ್ಪ, ಇಲ್ಲಿದ್ದ ಓಡಿದ್ರ ಅವರು ಪ್ರಥಮ ಸ್ಥಾನ ಅಂತೇಳಿ ಹೆಚ್ಚು ಮರಳು ಇರುವ ಜಾಗದೊಳಗೆ ಅವ್ರನ್ನ ಕರ್ಕೊಂಡು ಹೋಗಿ ಸ್ಪರ್ಧೆನ ಆರಂಭ ಮಾಡ್ತು. ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಎಲ್ಲಿ ಗುರಿ ಮುಟ್ಟಬೇಕು ನೋಡು, ಅಲ್ಲಿ ಆನೆ ಹೋಗಿ ನಿಂತು ಓಟದ ಸ್ಪರ್ಧೆ ಏನಾಯ್ತಂದ್ರೆ ಆರಂಭ ಆಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು, ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ನೋಡ್ರಿ, ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡ್ತೈತಿ. ಯಾಕಂದ್ರೆ ಚಪ್ಪಟ್ಟೆ ಆಕಾರೊಳಗ ಒಂಟೆಯ ಕಾಲು ಇರ್ತಾವು, ಸರಾಗ ಮರಳಿನ ಮೇಲೆ ಅಲ್ಲಿ ಕಾಲು ಇಟ್ಕೊಳಕ ಕುದುರೆ ಕಾಲಕ್ಕೆ ಇಳುವುದಿಲ್ಲ. ಆದ್ರೆ ಒಂಟಿ ಸಲೀಸಾಗಿ ಓಡಿ ತನ್ನ ಗುರಿಯನ್ನ ಮುಟ್ಟಿಬಿಡ್ತೈತಿ. ಮರಳಿನ ಮೇಲೆ ಒಂಟಿ ಏನಾಯಿತು? ಸರಾಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆ ಏನಾಯಿತು? ಓಡಲು ಬಲು ಕಷ್ಟವಾಯಿತು. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡ್ತಾ ಹೋಯಿತು. ನೆಕ್ಸ್ಟ್ ನೋಡ್ರಿ ಏನಾಗತ್ತಂದ್ರೆ 2ನೇ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಈ 2ನೇ ಸಲ ಓಟದ ಸ್ಪರ್ಧೆಯಲ್ಲಿ ಯಾರು ಗೆದ್ರು? ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. 2ನೇ ಸ್ಪರ್ಧೆ ಒಳಗೆ ಒಂಟಿ ಗೆದ್ದಿತ್ತು, 1ನೇ ಸ್ಪರ್ಧೆ ಒಳಗೆ ಕುದುರೆ ಗೆದ್ದಿತ್ತು. ಬಹಳ ಜಂಬದಿಂದ ಏನಾಯ್ತು? ನಾನು ಗೆದ್ದೆ ಅನ್ನತ್ತಿತ್ತು. ಆದ್ರೆ 2ನೇ ಪಂದ್ಯದೊಳಗ ಆ ಕುದುರೆ ಸೋತು ಒಂಟೆ ಆ ಪಂದ್ಯದೊಳಗ ಗೆದ್ದು. ಅವಾಗ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆನೆ ಮತ್ತು ಒಂಟೆ ಹತ್ತಿರ ಕ್ಷಮೆ ಕೇಳಿತು. ಅದರ ತಪ್ಪು ಅರಿವಾಯಿತು ಕುದುರೆಗೆ. ಅವಾಗ ಆನೆ ಕಡೆ ಹೋಗಿ ಮತ್ತು ಒಂಟೆ ಹತ್ತಿರ ಹೋಗಿ ಕ್ಷಮೆ ಕೇಳಿತು. ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರೂ ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷ ಇರುತ್ತದೆ. ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೇ ಇರಿ ಅಂತೇಳಿ ಹೇಳ್ತು. ನೋಡ್ರಿ ತಮ್ಮಂದಿರ, ಇಬ್ರು ಯಾರು ಹೆಚ್ಚೂ ಅಲ್ಲ ಯಾರು ಕಡಿಮೆನೂ ಅಲ್ಲ, ಇಬ್ರು ಕೂಡ ನೀವು ಸಮಾನರೇ. ನೀವು ಒಳ್ಳೆಯ ಗೆಳೆಯರಾಗಿದ್ದವರು, ಈಗೂ ಹೆಂಗದ್ರಿ ಗೆಳೆಯರಾಗೇ ಇರಿ, ಮುಂದೂ ಕೂಡ ನಿಮ್ಮ ಗೆಳೆತನ ಹೀಗೆ ಇರಲಿ. ನಿಮ್ಮಿಬ್ಬರೊಳಗ ವೈಮನಸ್ಸು ಬರಬಾರ್ದು ಎಂಬುವ ರೀತಿ ಒಳಗ ಆನೆ ಕುದುರೆ ಮತ್ತು ಒಂಟೆಗೆ ಹೇಳಿತು. ನೆಕ್ಸ್ಟ್ ಏನಾಗತ್ತೆ ನೋಡ್ರಿ, ನೀವಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೆ ಇರಿ ಅಂತೇಳಿ ಆನೆ ಹೇಳಿತು. ಗೆಳೆತನದ ಆನಂದವನ್ನ ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು. ನೀವಿಬ್ರು ಒಳ್ಳೆಯ ಗೆಳೆಯರು, ನೀವೇನ್ ಮಾಡಬೇಕು? ಸದಾಕಾಲ ಹೀಗೆ ಇರಬೇಕು, ಗೆಳೆತನದ ಆನಂದವನ್ನ ಹಂಚಿಕೊಂಡು ನೀವು ಸದಾಕಾಲ ಬಾಳ್ಬೇಕು ಅಂತೇಳಿ ಆನೆ ಕುದುರೆ ಮತ್ತು ಒಂಟೆಗೆ ಹೇಳಿತು. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನ ತಿಳಿಸಿದವು. ಅದನ್ನಷ್ಟೆಲ್ಲ ಹೇಳಿದಕ್ಕೆ ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನ ಹೇಳಿದವು. ಮತ್ತು ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ಇಬ್ಬರು ಕೂಡ ಎಂದಿನಂತೆ ಖುಷಿಯಿಂದ ಗೆಳೆತನವನ್ನ ಮುಂದುವರಿಸಿದ್ರು. ಇದ್ರ ಬಗ್ಗೆ ತಿಳಿತಲ್ಲ. ಈ ಗದ್ಯದಿಂದ ಏನ್ ತಿಳಿದು ಬರ್ತೈತಂದ್ರೆ, ಗೆಳೆತನ ಸಹಬಾಳ್ವೆಗೆ ಸೋಪಾನ, ಗೆಳೆತನ ಸಹಬಾಳ್ವೆಗೆ ಸೋಪಾನ ಅನ್ನುವಂತಹ ನೀತಿ ಪಾಠವನ್ನ ನೀವು ತಿಳ್ಕೊಂಡಿದ್ದೀರಿ. ಮಕ್ಕಳೇ, ನೀವು ಕೂಡ ನಿಮ್ಮ ತರಗತಿಯಲ್ಲಿ ಆಗಿರ್ಬೋದು, ನಿಮ್ಮ ಓಣಿಯಲ್ಲಿ ಆಗಿರಬಹುದು, ನಿಮ್ಮ ಗೆಳೆಯರೊಂದಿಗೆ ಸ್ನೇಹಿತರೊಂದಿಗೆ ಯಾವತ್ತೂ ಸಹಬಾಳ್ವೆಯಿಂದ ಏನ್ ಮಾಡಬೇಕು? ನಿಮ್ಮ ಜೀವನವನ್ನ ಸಾಗಿಸ್ಬೇಕು. ಗೆಳೆಯರು ಅತ್ಯಮೂಲ್ಯವಾದ ಒಂದು ರತ್ನವಿದ್ದಂತೆ.
ಅದಕ್ಕೆ ನಾವೇನು ಮಾಡಬೇಕು, ಗೆಳೆಯರೊಂದಿಗೆ ಸದಾಕಾಲ ನಗತಾ ಖುಷಿಯಿಂದ ಆನಂದದಿಂದ ವೈಮನಸ್ಸು ಬಾರದೆ ನಾನು ಹೆಚ್ಚು ನೀನು ಹೆಚ್ಚು ಎನ್ನದೆ ಇಬ್ಬರು ಸಮಾನರು ಎಂಬುವ ರೀತಿ ಒಳಗ ನೀವು ಕೂಡಿ ಆಟ ಆಡಿ ನಿಮ್ಮ ಜೀವನವನ್ನು ಸಾರ್ಥಕಗೊಳಿಸಬೇಕು. ಆಯ್ತಾ ಮಕ್ಕಳೇ? ಓಕೆ, ಥ್ಯಾಂಕ್ ಯು ಅಂಡ್ ಆಲ್.